ಹಲೋ ನಮಸ್ಕಾರ. ಗೋಧಿ ಮೀಡಿಯಾ ಕದನ ವಿರಾಮ ಅಂಥೇಳಿ ಯುದ್ಧನೇ ಶುರು ಆಗಿಲ್ಲ, ಏನಪ್ಪ ಇದು ಕದನ ವಿರಾಮ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಇನ್ನೊಂದು ಕಡೆ ಕದನ ವಿರಾಮ ಆದಮೇಲೆ ಇಂದಿರಾ ಗಾಂಧಿಯವರ ಫೋಟೋವನ್ನು ಹಾಕ್ಬಿಟ್ಟು ತುಂಬ ಜನ ಸುಮ್ಮನೆ ಯಾರು ಈ ಭಕ್ತರನ್ನೆಲ್ಲ ಉರಿಸೋದಕ್ಕೋ ಅಥವಾ ಏನಾದರೂ ಇದರಲ್ಲಿ ಲಾಭವನ್ನು ಮಾಡ್ಕೊಳ್ಳೋದಕ್ಕೋ, ಇಂದಿರಾ ಗಾಂಧಿ ಏನಾದರೂ ಇದ್ದಿದ್ದರೆ ಪಾಕಿಸ್ತಾನವನ್ನು ಬಗ್ಗು ಬಡ್ದು ಒಂದು ಬಲೂಚಿಸ್ತಾನ ಅಂತ ದೇಶವನ್ನು ಕಟ್ಟಿ ಪಾಕಿಸ್ತಾನವನ್ನು ಛಿದ್ರ ಮಾಡಿರೋರು. 1971ರಲ್ಲಿ ಇದೇ ಪಾಕಿಸ್ತಾನವನ್ನು ಛಿದ್ರ ಮಾಡಿ ಬಾಂಗ್ಲಾದೇಶವನ್ನು ಸೃಷ್ಟಿ ಮಾಡಿದಂಥ ಇಂದಿರಾ ಗಾಂಧಿ ಏನಾದರೂ ಇವತ್ತು ದೇಶದ ಪ್ರಧಾನಿಯಾಗಿದ್ದರೆ ಮತ್ತೊಮ್ಮೆ ಪಾಕಿಸ್ತಾನ ಛಿದ್ರ ಆಗಿ ಬಲೂಚಿಸ್ತಾನ ಸೃಷ್ಟಿಯಾಗ್ತಾಯಿತ್ತು. ತನ್ನ ದೇಶದ ಒಳಗಡೆ ಇರುವಂಥ ಒಂದು ಬಾಂಗ್ಲಾವನ್ನು ಅಂದರೆ ಪೂರ್ವ ಪಾಕಿಸ್ತಾನವನ್ನು ಹಾಗೂ ಬಲೂಚಿಸ್ತಾನವನ್ನೇ ಕಳೆದುಕೊಂಡಂಥ ಪಾಕಿಸ್ತಾನ ಕಾಶ್ಮೀರ ಬೇಕು ಅಂತ ಹೇಳ್ಬಿಟ್ಟು ಒಂದೇ ಕಣ್ಣಲ್ಲಿ ಅಳುತ್ತಲ್ಲ ಅನ್ನುವಂಥ ಚರ್ಚೆಗಳನ್ನು ಮಾಡ್ತಾಯಿದ್ರು. ಮೊಟ್ಟ ಮೊದಲಿಗೆ ಯುದ್ಧ ಶುರು ಆಗಿಲ್ವೋ, ಬಟ್ ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ಯುದ್ಧ, ಹಗಲು ರಾತ್ರಿ ಯುದ್ಧ. ಈ ಗೇಮ್ ವಿಡಿಯೋ, ಪಬ್ಜಿ ಗೇಮಿಂಗ್ ವಿಡಿಯೋಗಳನ್ನೆಲ್ಲ ಹಾಕಿ ಪಾಕಿಸ್ತಾನದ ಮೇಲೆ ಭಾರತದ ಸಮರ ಅಂತ ಹೇಳ್ಬಿಟ್ಟು ಈ ಜನರನ್ನು ಯಾಮಾರಿಸ್ತಿದ್ದಂತಹ ಮೀಡಿಯಾಗಳ ಕದನಕ್ಕೆ ವಿರಾಮ ಅಂತ ನಾವು ನೇರವಾಗಿ ಹೇಳ್ಬೋದು. ಇನ್ನು ವಾಸ್ತವವಾಗಿ ಮಾತಾಡಬೇಕು ಅಂದರೆ ಪಹಲ್ಗಾಮ್ ದುರಂತಕ್ಕೆ ರಿವೆಂಜ್ ಆಗಿ ಆಪರೇಷನ್ ಸಿಂಧೂರ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸತತ 3 ಪ್ರೆಸ್ ಮೀಟ್ಗಳನ್ನು, ಮಾಧ್ಯಮಗೋಷ್ಠಿಗಳು, ಅಂದರೆ ಮಾಧ್ಯಮಗಳಿಗೆ ವಿವರಣೆಯನ್ನು ಇಂಡಿಯನ್ ಆರ್ಮಿ ಕೊಟ್ಟಿತ್ತು. ಅಷ್ಟು ಮಾತ್ರ ಫ್ಯಾಕ್ಟ್ ಇತ್ತು. ಮತ್ತು ಮೀಡಿಯಾಗಳೆಲ್ಲ ತೋರಿಸಿದ್ದು ಶುದ್ಧಾತಿ ಶುದ್ಧ ಸುಳ್ಳಾಗಿತ್ತು. ಯಾವ ಪ್ರಮಾಣದಲ್ಲಿ ಗೋಧಿ ಮೀಡಿಯಾಗಳು ಏನೂ ಇಲ್ಲದ ಏನೂ ಆಗದ ವಿಚಾರವನ್ನು ವೈಭವೀಕರಿಸ್ತಾ ಈ ಮೋದಿ ಆ್ಯಂಡ್ ಟೀಮ್ನ ಹೊಗಳ್ತಾ ಇತ್ತು ಅಂದರೆ ಕಡೆಗೆ ಅದು ಮೋದಿ ಆ್ಯಂಡ್ ಟೀಮ್ಗೆ ಹೇವರಿಕೆ ಹೊಡಿಸ್ತು. ಅಯ್ಯಪ್ಪ ಗಲೀಜ್ ಅನಿಸ್ಬಿಡ್ತು ಅವ್ರಿಗೆ. ಕಡೆಗೆ ಮಿನಿಸ್ಟ್ರಿ ಆಫ್ ಡಿಫೆನ್ಸು ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಮನವಿ ರೂಪದಲ್ಲಾದರೂ ತಗೊಳ್ಳಿ, ವಾರ್ನಿಂಗ್ ಆದರೂ ತಗೊಳ್ಳಿ, ನೀವು ಯಾವುದೇ ಕಾರಣಕ್ಕೆ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗಳನ್ನು ಮಾಡಬಾರ್ದು, ಬೇಕಾಬಿಟ್ಟಿ ಮಾಡಬಾರ್ದು, ನೀವು ಕವರೇ ಮಾಡಬಾರ್ದು ಅನ್ನೋಂಥ ಮಾಹಿತಿಯನ್ನು ಹೊರಗಡೆ ಬಿಡ್ತು. ಈಗ ಕದನ ವಿರಾಮದ ವಿಚಾರಕ್ಕೆ ಬರೋಣ. ನೇರವಾಗಿ ಕದನ ವಿರಾಮ ಆಯಿತು. ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಕೊಂಡಿದ್ದಾವೆ ಅಂಥೇಳಿ ಡೊನಾಲ್ಡ್ ಟ್ರಂಪು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಇದೇ 1971ರಲ್ಲಿ ಭಾರತ ಪಾಕಿಸ್ತಾನ ಈ ಬಾಂಗ್ಲಾದೇಶ ಹುಟ್ಟಿತ್ತಲ್ಲ, ಆ ಸಂದರ್ಭದಲ್ಲಿ ನಡೆದಂಥ ಆ ಒಂದು ಕಾನ್ಫ್ಲಿಕ್ಟ್ ಸಂದರ್ಭದಲ್ಲಿ ಅಮೆರಿಕ ದೇಶ ಭಾರತದ ಮೇಲೆ ಇದೇ ಥರ ಪ್ರೆಷರನ್ನು ಕ್ರಿಯೇಟ್ ಮಾಡುತ್ತೆ. ಪಾಕಿಸ್ತಾನ ಜೊತೆ ನಿಂತು ಬಿಡ್ತೀವಿ, ನೀವು ಬಾಯಿ ಮುಚ್ಕೊಂಡು ಇರಬೇಕು ಅಂತೇಳಿ. ಅವಾಗ ಇಂದಿರಾ ಗಾಂಧಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ನೀವು ನಮ್ಮ ಸ್ನೇಹಿತ ರಾಷ್ಟ್ರ, ನೀವು ನಮ್ಮ ಬಾಸ್ ಅಲ್ಲ ಅಂಥೇಳಿ. ಹಾಗೆ ನಡೀತಾ ಯುದ್ಧ. ಪಾಕಿಸ್ತಾನ ಸೋಲುತ್ತೆ. ಸುಮಾರು 90,000ಕ್ಕಿಂತ ಹೆಚ್ಚು ಸೈನಿಕರು ಶರಣಾಗತರಾಗ್ತಾರೆ, ಸೋಲನ್ನು ಒಪ್ಕೋತಾರೆ. ಬಾಂಗ್ಲಾದೇಶ ಅನ್ನುವಂಥ ದೇಶ ಸೃಷ್ಟಿಯಾಗ್ತದೆ. ಆದರೆ ಇವತ್ತು ಇದೇ ಟ್ರಂಪು ಇಂಟರ್ಫಿಯರ್ ಆಗಿ ಏನೂ ಶುರು ಆಗದ ಹೊತ್ತಿನಲ್ಲೇ ಕದನ ವಿರಾಮಕ್ಕೆ ಮುಂದಾಗ್ತಾರೆ. ಅವ್ರ ಮಾತನ್ನು 2 ದೇಶಗಳು ಕೇಳ್ಕೊಳ್ತವೆ. ಅದರಲ್ಲೂ ಭಾರತ ಅದನ್ನು ಒಪ್ಕೊಳ್ಳುತ್ತೆ ಅನ್ನೋದು ಸ್ವಲ್ಪ ಅರಗಿಸಿಕೊಳ್ಳಲಾಗದಂಥ ವಿಚಾರ ಹಲವರಿಗೆ. ಆದರೆ ಈ ಯುದ್ಧಗಳ ವಿರೋಧಿಯಾದಂಥ ನಮ್ಮಂಥವರಿಗೆ ಇದು ಸರಿ ಇದೆ. ಯುದ್ಧ ಬೇಕಾಗಿಲ್ಲ. ಯುದ್ಧದ ಆಫ್ಟರ್ ಎಫೆಕ್ಟ್ಗಳ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬೇಕಾಗ್ತದೆ. ಯುದ್ಧದಿಂದ ವಿನಾಶ, ಪಾಕಿಸ್ತಾನವನ್ನು ಭೂಪಟದಿಂದ ಇಲ್ಲವಾಗಿಸುತ್ತೇವೆ, ಈ ಗೋಧಿ ಮೀಡಿಯಾಗಳ ಆರ್ತನಾದ, ಹೆಂಗ್ ಪುಂಗ್ಲಿಗಳ ಆರ್ತನಾದಕ್ಕೆ ಅರ್ಥನೇ ಇಲ್ಲ. ಭೂಪಟದಿಂದ ಯಾರನ್ನೂ ನಾಶ ಮಾಡೋಕ್ಕಾಗಲ್ಲ. ಈ ಕಾಮನ್ ಸೆನ್ಸ್, ಈ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಸುಮ್ಮನೆ ಒಣ ಪೌರುಷವನ್ನು ಮರಿತಾ ಹೋಗ್ತಾರೆ. ಆದರೆ ಯುದ್ಧದಿಂದ ಭಾರತ ಮತ್ತು ಪಾಕಿಸ್ತಾನ ಇವೆರಡು ದೇಶಗಳ ನಡುವೆ ಯುದ್ಧ ಆದರೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ? ನೀವು ಇದನ್ನು ಈ ಆರ್ಮಿಯ ಬಲಾಬಲದಲ್ಲಿ ಏನಾದರೂ, ಆರ್ಮಿಯ ಸಾಮರ್ಥ್ಯದಲ್ಲಿ ಏನಾದರೂ ನೀವು ಕ್ಯಾಲ್ಕುಲೇಷನ್ ಹಾಕೋದಾದರೆ ಭಾರತ ಬಲಿಷ್ಠವಾಗಿದೆ, ನೋ ಡೌಟ್. ಆದರೆ ಪಾಕಿಸ್ತಾನ ತುಂಬ ಜಾಸ್ತಿ ಘಾಸಿಗೊಳ್ಳುತ್ತೆ, ಭಾರತ ಸ್ವಲ್ಪ ಪ್ರಮಾಣದಲ್ಲಾದರೂ ಘಾಸಿ ಆಗುತ್ತೆ ಅನ್ನುವಂಥ ಕಾಮನ್ ಸೆನ್ಸ್ ನಮಗೆ ಬೇಕಾಗ್ತದೆ. ಇಡೀ ಪಾಕಿಸ್ತಾನ ಗಾಯ ಆದರೆ ನಮ್ಮ ಉತ್ತರ ಭಾರತವೇ ಗಾಯದಿಂದ ನರಳುತ್ತದೆ ಅನ್ನುವಂಥ ವಾಸ್ತವವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ಬಲಿಷ್ಠ, ಇಲ್ಲಿ ಸೋಲು, ಇಲ್ಲಿ ಗೆಲುವು, ಈ ಯುದ್ಧಗಳಲ್ಲಿ ಸೋಲು ಗೆಲುವು ಅನ್ನೋ ಕಾನ್ಸೆಪ್ಟೇ ಬರೋದಿಲ್ಲ, ಆಲ್ಮೋಸ್ಟ್ ಬರೋದಿಲ್ಲ. ಸಾಕಪ್ಪ ಸಾಕು, ಇನ್ನು ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ತಾರೆ. ಇಲ್ಲಿ ಸೋಲು ಗೆಲುವು ಬರೋದಿಲ್ಲ. ಲಾಭ ನಷ್ಟದ ಲೆಕ್ಕಾಚಾರವನ್ನು ನಾವು ಹಾಕಬೇಕಾಗ್ತದೆ. ಯಾರಿಗೆ ಎಷ್ಟು ಲಾಭ ಆಯಿತು, ಯಾರಿಗೆ ಎಷ್ಟು ನಷ್ಟ ಆಯಿತು. ಇದರಿಂದ ಎಷ್ಟು ದಶಕಗಳ ಕಾಲ ಆಯಾ ದೇಶಗಳು, ಯುದ್ಧ ಪೀಡಿತ ದೇಶಗಳು ನರಕವನ್ನು ಅನುಭವಿಸಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಬೇಕಾಗ್ತದೆ. ಇವತ್ತು ಸಿರಿಯಾದಲ್ಲಿ ಹೆಚ್ಚು ಕಮ್ಮಿ ವಾರ ಮುಗಿದು 8-10 ವರ್ಷ ಆಯ್ತು ಅಂತಲೇ ಇಟ್ಕೊಳ್ಳಿ. ಎಕ್ಸಾಂಪಲ್, ಒಂದು 5-6 ವರ್ಷ ಆಯಿತು. ಚೇತರಿಸ್ಕೊಳ್ಳೋಕ್ಕಾಗ್ತಿದೆ ಅವ್ರ ಕೈಲಿ?
ಇನ್ನು 2-3 ದಶಕಗಳು ಬೇಕು ಅವರ ಸಹಜ ಜೀವನಕ್ಕೆ ವಾಪಸ್ ಆಗೋದಕ್ಕೆ. ಇದೇ ಇಸ್ರೇಲ್ ಗಾಜಾ ಪಟ್ಟಿ ಮೇಲೆ ಹಮಾಸು ಅದು ಇದು ಅಂತ ಬೇಜಾನ್ ಬಾಂಬ್ ಸುರಿಸಿ ಲಕ್ಷಾಂತರ ಮಕ್ಕಳನ್ನು ಕೊಲೆ ಮಾಡಿತು. ಈ ಕ್ಷಣಕ್ಕೆ ಯುದ್ಧ ನಿಂತರೆ ಮತ್ತೆ ಆ ಗಾಜಾ ಪಟ್ಟಿ ಸರಿ ಹೋಗೋದಕ್ಕೆ ಇನ್ನೂ 20-25 ವರ್ಷ ಬೇಕಾಗ್ತದೆ. ಅಂದರೆ ಈ ಕ್ಷಣದಿಂದ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿ ವಾಪಸ್ಸು ಆ ದೇಶವನ್ನು ಆ ಪ್ರಾಂತ್ಯವನ್ನು ಕಟ್ಟೋದಕ್ಕೆ ಶುರು ಮಾಡಿದ್ರೆ ಇನ್ನು 20-25 ವರ್ಷ ಬೇಕಾದು ಸಹಜ ಸ್ಥಿತಿಗೆ ಬರೋದಕ್ಕೆ. ಯುದ್ಧ ಅಂದರೆ ವಿನಾಶ. ಹಾಗಾಗಿ ಯುದ್ಧದ ವಿರೋಧಿಗಳು ನಾವು. ಹಾಗೆ ಇಂದಿರಾ ಗಾಂಧಿ ಇದ್ದಿದ್ರೆ ಇಷ್ಟೊತ್ತಿಗೆ ಪಾಕಿಸ್ತಾನ ಇರ್ತಿರಲಿಲ್ಲ ಹಾಗೆ ಟ್ರೋಲ್ ಮಾಡುವ ಆ ಥರದ ಒಂದು ವಾದ ಮಾಡೋರೆ ಈ ಯುದ್ಧದ ವಿಚಾರ ಬಂದಾಗ ಪಾಕಿಸ್ತಾನ ಮೇಲೆ ಇನ್ನೇನು ಭಾರತ ಯುದ್ಧ ಮಾಡುತ್ತಂತ ಈ ಗೋಧಿ ಮೀಡಿಯಾಗಳು ಪುಂಖಾನುಪುಂಖವಾಗಿ ರೈಲ್ ಬಿಡ್ತಾ ಇದ್ದಾಗ ಆ ಯುದ್ಧೋನ್ಮಾದವನ್ನು ಕ್ಯಾಚ್ ಮಾಡಿಕೊಂಡಂತಹ ಇದೇ ಇಂದಿರಾ ಗಾಂಧಿಯವರ ಭಕ್ತರು ಅವಾಗ ಸ್ಟೇಟ್ಮೆಂಟ್ ಕೊಟ್ಟರು, ಯುದ್ಧ ಯಾಕೆ ಬೇಕು, ಮಹಾತ್ಮ ಗಾಂಧಿಯವರು ಶಾಂತಿಯನ್ನು ಹೇಳಿದ್ದಾರೆ, ಜಗತ್ತಿನ ಅತ್ಯಂತ ಪ್ರಬಲವಾದ ಅಸ್ತ್ರ ಶಾಂತಿ ಗಾಂಧಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಆ ಸ್ಟೇಟ್ಮೆಂಟ್ ಕೊಟ್ಟರು. ಯಾಕಂದರೆ ಈ ಯುದ್ಧ ಮಾಡಿಬಿಟ್ಟು ಇವ್ರೇನು ಲಾಭ ಮಾಡ್ಕೊತಾರೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಅಂತ ಹೇಳ್ಬಿಟ್ಟು ಆ ಥರದ ಒಂದು ರಾಜಕೀಯ ಲೆಕ್ಕಾಚಾರ. ಯಾವಾಗ ಕದನ ವಿರಾಮ ಆಯಿತು ಇಂದಿರಾ ಗಾಂಧಿ ಇದ್ದಿದ್ರೆ ಅವ್ರನ್ನ ಉಡಿಸ್ ಮಾಡ್ತಾಯಿದ್ರು ಅಂತೇಳಿ. ಈ ಡಬಲ್ ಸ್ಟ್ಯಾಂಡರ್ಡ್ಗಳು ಬೇಕಾಗಿಲ್ಲ ನಮಗೆ. ನಾವು ಯಾವಾಗಲೂ ಒಂದೇ ರೀತಿಯಲ್ಲಿ ಆಲೋಚನೆ ಮಾಡಬೇಕು. ಯುದ್ಧ ಬೇಡ ಅಂದರೆ ಬೇಡ, ಬೇಕು ಅಂದರೆ ಬೇಕು. ಯಾವುದಾದ್ರು ನಿರ್ದಿಷ್ಟವಾದಂಥ ವಿಚಾರಕ್ಕೆ ನಾವು ಸ್ಟಿಕನ್ ಆಗಬೇಕಾಗ್ತದೆ. ಸ್ನೇಹಿತರೆ, ಈಗ ನಾನು ಡೊನಾಲ್ಡ್ ಟ್ರಂಪ್ ಇನ್ನೊಂದು ಸ್ಟೇಟ್ಮೆಂಟ್ ನೋಡಿದೆ, ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಭಾರತ ಪಾಕಿಸ್ತಾನ ನಡುವೆ ನಾನು ಮಧ್ಯಸ್ಥಿಕೆಯನ್ನು ವಹಿಸ್ತೇನೆ ಅಂತ. ಯಾಕೆ ವಹಿಸ್ಬೇಕು ಟ್ರಂಪು? ಕಾಶ್ಮೀರದ ವಿಚಾರದಲ್ಲಿ ಯಾಕೆ ವಹಿಸ್ಕೋಬೇಕು? ಕಾಶ್ಮೀರ ಯಾವತ್ತಿದ್ರೂ ಭಾರತಕ್ಕೆ ಸೇರಿದ್ದು. ಆ ವಿಚಾರದಲ್ಲಿ ತಗಾದೆ ತರಲೆ ಪಾಕಿಸ್ತಾನ ಮಾಡ್ತಾ ಇದೆ. ಪಾಕ್ ಅಕ್ಯುಪೈಡ್ ಕಾಶ್ಮೀರ ಅಂತ ಹೇಳ್ತೀವಿ. ಕಾಶ್ಮೀರದ ಅನೇಕ ಭಾಗಗಳನ್ನು ಅವರು ವಶಪಡಿಸ್ಕೊಂಡು ಆಗಿದೆ. ಆ ವಶಪಡಿಸಿಕೊಂಡ ಭಾಗವನ್ನು ಏನಾದರೂ ಭಾರತಕ್ಕೆ ಕೊಡಿಸೋದಾದ್ರೆ ಟ್ರಂಪು ಇಲ್ಲ ಪುಟಿನ್ ಯಾವನ್ನ ಬೇಕಾದ್ರೆ ಬರಲಿ. ಆದರೆ ಈಗಿರೋ ಜಾಗದ ವಿಚಾರದಲ್ಲಿ ನಮಗೆ ಆ ಜಾಗ ಬೇಕು ಅಂತ ಪಾಕಿಸ್ತಾನ ಹಠ ಮಾಡ್ತಿದ್ದಿಲ್ಲ. ಆ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಧ್ಯಸ್ಥಿಕೆ ವಹಿಸೋಕ್ಕೆ ಟ್ರಂಪ್ ಯಾರು? ಅಥವಾ ಟ್ರಂಪ್ ಹೇಳಿದಕ್ಕೆಲ್ಲ ತಲೆ ಬಾಗಿಸಿ ಒಪ್ಪಿಕೊಳ್ಳುವಂಥ ಈ 56 ಇಂಚಿನ ಇದೆ ಬರೀ ಸ್ಟೇಟ್ಮೆಂಟಿಗೆ ಯಾಕೆ ಫಿಕ್ಸ್ ಆಗ್ತಾ ಇದೆ? ಮೋದಿ ಅವ್ರದ್ದು ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ನಾನು ಸಿಕ್ಕಾಪಟ್ಟೆ ರಿಸ್ಕ್ ತಗೋತೀನಿ, ಯಾಕಂದರೆ ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ, ನನಗೆ ಆ ಥರದೊಂದು ರಿಸ್ಕ್ ತೆಗೆದುಕೊಳ್ಳುವಂಥ ಸಂದರ್ಭನೇ ಬಂದಿಲ್ಲ ಅಂತ ಮೋದಿ ಅವ್ರು ಹೇಳ್ತಾರೆ. ಒಳ್ಳೆ ಚಾನ್ಸ್ ಇತ್ತಲ್ಲ ಯುದ್ಧವನ್ನು ನಾವು ಪಕ್ಕಕ್ಕಿಟ್ಟು ಮಾತಾಡ್ತಿದ್ರೆ. ಈಗ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ್ದು ಪಾಕ್ ಮೂಲದ ಉಗ್ರರು ಅಂದರೆ ಆ ಉಗ್ರರಿಗೆ ಶೆಲ್ಟರ್ ಒದಗಿಸಿರೋದು ಪಾಕಿಸ್ತಾನ. ತನ್ನ ನೆಲದಲ್ಲಿ ಉಗ್ರರಿಗೆ ಶೆಲ್ಟರ್ ಒದಗಿಸಿದಂಥ ಒಂದು ದೇಶ ಉಗ್ರರನ್ನು ಪೋಷಿಸ್ತಾ ಇದೆ. ಇಲ್ಲ, ಆ ಪಾಕಿಸ್ತಾನವನ್ನು ಉಗ್ರರು ಕಂಟ್ರೋಲಿಗೆ ತಗೊಂಡಿದ್ದಾರೆ, ಏನೋ ಒಂದು ಇರ್ತದೆ. ಯಾಕಂದರೆ ಆ ನೆಲದಲ್ಲಿ ನಡೀತಿರುವಂಥ ಪ್ರಕ್ರಿಯೆಗಳು. ಲ್ಯಾಂಡನ್ನು US ಹುಡ್ಕೊಂಡೋಗಿ ಹೊಡೆದಿದ್ದು ಇದೇ ಪಾಕಿಸ್ತಾನದ ಅಬಟೋಬಾದ್ನಲ್ಲಿ. ಹಾಗಾಗಿ ಟೆರರಿಸ್ಟ್ಗಳಿಗೆ ಒಂದು ಒಳ್ಳೆ ಜಾಗ ಅಂತಿದೆ, ಅದು ಪಾಕಿಸ್ತಾನ ಅಂತ ಆಗಿದೆ. ಅವ್ರು ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿ ನಮ್ಮ ಹೆಣ್ಣುಮಕ್ಕಳು ಕುಂಕುಮವನ್ನು ಅಳಿಸಿದ್ರು. ಪರ್ಟಿಕ್ಯುಲರ್ ಒಂದು ಪ್ರೊಪಗಂಡ ಒಂದು ಅಜೆಂಡದ ಮೇಲೆ ಆ ದಾಳಿಗಳನ್ನು ನಡೆಸ್ತಾರೆ. ಅದಕ್ಕೆ ವಿರುದ್ಧವಾಗಿ ಇವ್ರು ಹೊರಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಹೋಗಬೇಕಿತ್ತು. ಯಾಕಂದರೆ ಭಾರತ ಪಾಕಿಸ್ತಾನದ ಮೇಲೆ ಮುಗಿಬಿದ್ದಾಗ ಆ ಕಡೆ ಬಲೂಚಿ ಹೋರಾಟಗಾರರು, ಬಲೂಚಿಸ್ತಾನ್ ಸಪ್ರೇಟ್ ದೇಶ ಆಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿನ ಬಂಡುಕೋರರು ಅಥವಾ ಅಲ್ಲಿನ ಹೋರಾಟಗಾರರು ಏನು ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಪಾಕಿಸ್ತಾನ ತಮ್ಮ ಮೇಲೆ ಮಾಡ್ತಿರುವಂಥ ದೌರ್ಜನ್ಯ, ಶೋಷಣೆ, ತಿರಸ್ಕಾರ, ತಾತ್ಸಾರಗಳಿಂದ ನೊಂದಂಥ ಆ ಜನ ನಮಗೆ ಸಪ್ರೇಟ್ ದೇಶ ಕೂಡ ನಿಮ್ಮ ಸವಾಸ ನಮಗೆ ಬೇಡ ಅಂತ ಹೇಳ್ಬಿಟ್ಟು ಏನು ಹೋರಾಟ ಮಾಡ್ತಾರೆ. ಅವ್ರು ಸ್ವಲ್ಪ ಫೋರ್ಸಾಗಿ ಆ್ಯಕ್ಟಿವ್ ಆಗಿದ್ದರು. ಯಾವಾಗಲೂ ಭಾರತದ ಬೆಂಬಲವನ್ನು ಅವರು ಕೋರ್ತಾ ಇದ್ರು. ಆಂತರಿಕ ಸಂಘರ್ಷಗಳಲ್ಲಿ ಆಗಲೇ ಸತ್ತು ಹೋಗಿತ್ತು ಪಾಕಿಸ್ತಾನ. ಹೊರಗಿನ ಶತ್ರುಗಳನ್ನ ಎದುರಿಸೋದಕ್ಕಿಂತ ಒಳಗಡೆ ಇರುವಂತಹ ಸಮಸ್ಯೆಗಳನ್ನು ಎದುರಿಸೋದು ಬಹಳ ದೊಡ್ಡ ಸವಾಲದು. ಹಾಗಾಗಿ ಪಾಕಿಸ್ತಾನವನ್ನು ಮೂಟೆ ಕಟ್ಟೋದು ಅಥವಾ ಅವರನ್ನು ಬೆಂಡೆತ್ತೋದು ಅಷ್ಟೇನು ದೊಡ್ಡ ಕೆಲಸ ಆಗಿರಲಿಲ್ಲ. ಆದರೆ ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಮಾಡಿ ಇನ್ನೊಂದು ಮಾಡಿ ಪಾಕಿಸ್ತಾನ ಬಗ್ಗು ಬಡಿಬೇಕು ಅಂತಲೇ ಇರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಏನೋ ಶುರು ಆಗದೆ, ಏನೋ ವಿರಾಮ ಅಂತೆ, ಏನೋ ಕದನ ವಿರಾಮ ಅಂತೆ. ಯಾಕೆ ಈ ಪೌರುಷಗಳು? ಏನು ಮಾಡೋಕ್ಕೆ ಹೊರಟ್ರಿ ಇವರು? ಏನು ಕತೆ ಇವ್ರದ್ದು? ಒಂದು ಅರ್ಥನೇ ಆಗ್ತಾ ಇಲ್ಲ ನಮಗೆ. ನೋಡೋಣ ಸ್ನೇಹಿತರೆ, ಒಟ್ಟಲ್ಲಿ ಕದನ ವಿರಾಮ ಅಂತ ಒಂದು ಆಗಿದೆ. ಯುದ್ಧ ಬೇಡ ಅಂತ ಹೇಳ್ತಾ ಇದ್ವಿ, ಯುದ್ಧ ಆಗಲ್ಲ ಅಂತ ಒಂದು ಭರವಸೆ ಇದೆ. ಇಷ್ಟೆಲ್ಲ ಆದಮೇಲೂ ಕೂಡ ಮಾಧ್ಯಮಗಳಲ್ಲಿ ಯುದ್ಧ ನಿಂತಿಲ್ಲ. ಅವ್ರು ಯಥಾ ಪ್ರಕಾರ ಯುದ್ಧವನ್ನು ಮುಂದುವರಿಸಿದ್ದಾರೆ. ಯುದ್ಧ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಅವರ ಗೋಲ್ ನೋಡೋಕ್ಕಾಗ್ತಿಲ್ಲ. ಆ ಗೋಳನ್ನು ನಾವು ಎಂಜಾಯ್ ಮಾಡೋಣ. ದೇಶಗಳ ನಡುವಿನ ವಾಸ್ತವ ಸ್ಥಿತಿಗಳನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಇನ್ನಷ್ಟು ಈ ಯುದ್ಧಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ಈ ಕದನ ವಿರಾಮಕ್ಕೆ ಸಂಬಂಧಪಟ್ಟಂಗೆ ಅಥವಾ ಭಾರತ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂಥ ಏನಾದರೂ ವಿಚಾರಗಳಿದ್ದರೆ, ಅಸಲಿ ವಿಚಾರಗಳಿದ್ದರೆ ಖಂಡಿತ ನಾನು ಮುಂದೆ ಮಾತಾಡ್ತೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.